ಹಕ್ಕುಪತ್ರಗಳನ್ನು ಸ್ವತಂತ್ರದಲ್ಲಿರುವ ಕೊಳಚೆ ಪ್ರದೇಶಗಳಿಗೆ ಭೂಮಿಯನ್ನು ಕೊಡಬೇಕು. ಸ್ವತಂತ್ರದಲ್ಲಿ ಇರುವ ಕೊಳಚೆ ಪ್ರದೇಶಗಳಿಗೆ ಇನ್ನು ಉಳಿದ ಕೊಳಚೆ ಪ್ರದೇಶಗಳನ್ನು ಸರ್ವೆ ಮಾಡಿ ಹಕ್ಕುಪತ್ರ ಕೊಳ್ಳೇಬೇಕು. ಉಳಿದ ಕೊಳಚೆ ಪ್ರದೇಶಗಳನ್ನು ಸರ್ವೆಯನ್ನು ಮಾಡಿ ಹಕ್ಕುಪತ್ರ ಕೊಳ್ಳೇಬೇಕು. ಇನ್ನು ಉಳಿದ ಕೊಳಚೆ ಪ್ರದೇಶಗಳನ್ನು ಸರ್ವೆ ಮಾಡಿ ಹಕ್ಕುಪತ್ರ ಕೊಳ್ಳೇಬೇಕು. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಆವಾಜ್ ಜೋರ್ ಬಂದ್ರಿ, ಹೊರಗೆ ಬರಬೇಕು. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಆವಾಜು ಆವಾಜು ಆವಾಜು. ಬಂದಿದ್ದೀವಿ ಸರ್. ನಮ್ಮ ಕೆಲವೊಂದು ಬೇಡಿಕೆಗಳಿವೆ. ತಮ್ಮ ಮೂಲಕ ಈ ಬೇಡಿಕೆಗಳನ್ನು ಈಡೇರಿಸಬೇಕಂತೇಳಿ ನಾವು ಈ ಮನವಿಯನ್ನು ಕೊಡ್ತಾ ಇದ್ದೀವಿ. ಆ ಮನವಿಯ ಮುಖಾಂತರ ಓದಿ ನಿಮಗೆ ಹೇಳ್ಬಿಡ್ತೀವಿ. ಮಾನ್ಯ ಜಿಲ್ಲಾಧಿಕಾರಿಗಳೇ, ವಿಜಯಪುರ ನಗರದಲ್ಲಿ ಕೊಳಗೇರಿಗಳಾದ ಅಳ್ವಿ ಮಸೀದಿ, ರಂಗೀನ್ ಮಸೀದಿ ಮತ್ತು ತಾಜ್ಬೋಡಿ ಪ್ರದೇಶಗಳಿಗೆ ಕರ್ನಾಟಕ ರಾಜ್ಯಪಾಲರ ಅಧಿಸೂಚನೆ ದಿನಾಂಕ 2023ರಂದು ಭೂ ಸ್ವಾಧೀನ ಪಡೆಯಬೇಕೆಂದು ಆದೇಶಿಸಿದೆ. ಆದರೆ ಇನ್ನೂವರೆಗೆ ಸದರಿ ಕೊಳಗೇರಿ ನಿವಾಸಿಗಳಿಗೆ ಭೂ ಸ್ವಾಧೀನ ಪಡೆದುಕೊಂಡು ಹಕ್ಕುಪತ್ರ ನೀಡಿಲ್ಲ. ಸೊ ಅದನ್ನು ಬೇಗನೆ ಭೂ ಸ್ವಾಧೀನ ಪಡೆದುಕೊಂಡು ಹಕ್ಕುಪತ್ರ ನೀಡಬೇಕು. ಹಾಗೆ ಕಣಕಿ ಬಜಾರ್, ಭಾಷಾನಗರ್, ಖಾಜಾನಗರ್ ಮತ್ತು ಗಣೇಶ್ ನಗರ್ ಕೊಳಗೇರಿಗಳು 2007ರಂದು ಕೊಳಗೇರಿ ಎಂದು ಘೋಷಣೆಯಾಗಿದ್ದು, ನಂತರ 2008ರಲ್ಲಿ ಕೊಳಗೇರಿಗಳ ಘೋಷಣೆಯನ್ನು ಹಿಂಪಡೆಯಲಾಯಿತು. ಸದರಿ ಕಾರಣ ಏನು ಇಷ್ಟೇ, ಕೋಟೆಗೊಳೆ ಬದಿಯಲ್ಲಿ ಆ ಓಣಿಗಳು ಅದಾವ ಅಂತೇಳಿ ವಾಪಸ್ ತಗೊಂಡಿರಿ. ಅದೇ ರೀತಿ ಕೋಟೆಗೊಳೆ ಬದಿಯಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರ ಉಳ್ಳವರ ಮನೆಗಳು ಕೂಡ, ಮಾಡಿಗಳು ಕೂಡ ಇವೆ. ಅವರಿಗೆ ಯಾಕೆ ಇದು ಹೇಳಿಲ್ಲ ಅಂತೇಳಿ ನಮ್ಮದು ಒಂದು ಪ್ರಶ್ನೆ ಇದೆ. ಕೇವಲ ಬಡ ಜನತೆಗೆ ಮಾತ್ರ ಕಾಯ್ದೆ ಕಾನೂನು ಇದೆ ಅಥವಾ ಎತ್ತಗಣಿ ಮಾಡುವಾದರೆ ಎಲ್ಲರನ್ನು ಮಾಡಿ, ಇಲ್ಲಿಕಂದರೆ ಅದೇ ಜಾಗದಲ್ಲಿ ನಮಗೆ ಉಳಿಸ್ಕೊಳ್ಳೋಂಥದ್ದು ಕೆಲಸ ಮಾಡಬೇಕಂತೇಳಿ ನಾವು ಇವತ್ತು ನಿಮಗೆ ಹೇಳ್ತಾ ಇದ್ದೀವಿ. ಹಾಗೆ ನಗರದ ಪೇಟಿಬೋಡಿ ಕೊಳಗೇರಿ ಮತ್ತು ಲೇಡಿಗೆ ಯಾರು ಮುಂದುವರಿ ಫೋಟೋ ತೆಗಿರೋದಿಬ್ರು ಯಾರು ಸರಿ ಬರ್ತೀರಿ ಎಲ್ಲ ಕೊಳಗೇರಿ ಅಭಿವೃದ್ಧಿ ವಿಜಯಪುರ ಜಿಲ್ಲಾ ಸಮಿತಿಯಿಂದ ವಿಜಯಪುರ ನಗರದ ವಿವಿಧ ಕೊಳಗೇರಿ ಪ್ರದೇಶಗಳ ಬಗ್ಗೆ ಇಂದು ನಾವು ಜಿಲ್ಲಾಧಿಕಾರಿಗಳಿಗೆ ಗಮನ ಹರಿಸಲಿಕ್ಕೆ ಅವರಿಗೊಂದು ಮನವಿ ಮಾಡಲಿಕ್ಕೆ ಬಂದಿದ್ದೀವಿ. ಸಾಕಷ್ಟು ಮನವಿಗಳನ್ನು ಜಿಲ್ಲಾಧಿಕಾರಿಗೆ ಈಗಾಗಲೇ ಕೊಟ್ಟಿದ್ದೀವಿ. ಬಿಜಾಪುರದ ನಗರದ ಅಭಿವೃದ್ಧಿಗೋಸ್ಕರ ವಿವಿಧ ಬಡಾವಣೆಗಳನ್ನು ಎತ್ತಂಗಡಿ ಮಾಡುವಂಥ ಹುನ್ನಾರಗಳನ್ನ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ಹೇಳುದು ಇಷ್ಟೇ, ಕೇವಲ ಬಡ ಜನತೆ, ಮಧ್ಯಮ ವರ್ಗದವರಿಗೆ ಮಾತ್ರ ಎತ್ತಂಗಡಿ ಮಾಡದೆ ಇನ್ನೂ ಕೆಲವರು ಕೊಳಚೆ ಏನು ಪ್ರದೇಶಗಳಿವೆ, ಕೋಟೆಗೋಡೆ ಸುತ್ತಲೇ ಇದೆ, ದೊಡ್ಡ ದೊಡ್ಡ ಕೊಳಚೆ ಪ್ರದೇಶ ಅದಾವೆ. ಅದರ ಹತ್ತಿರ ದೊಡ್ಡ ದೊಡ್ಡ ಮಂದಿದ ಉದ್ಯಮಿಗಳದ ಶ್ರೀಮಂತರ ಜಾಗ ಕೂಡ ಇದೆ. ಅವ್ರ ಮನೆಗಳು ಕೂಡ ಇವೆ. ಆ ಮನೆಗಳಿಗೆ ಇನ್ನೂವರೆಗೂ ಯಾವುದೇ ನೋಟಿಸ್ಗಳು ಹೋಗದೆ, ಅವರಿಗೆ ಯಾರಿಗೂ ತೆಗೆದೆ, ಕೇವಲ ಬಡ ಜನತೆಗೆ ತೆಗಿತಿದ್ದಾರೆ. ಅದನ್ನ ಜಿಲ್ಲಾಧಿಕಾರಿಗಳಿಗೆ ನಾವು ಗಮನ ಹರಿಸಲಿಕ್ಕೆ ಬಂದಿದ್ದೀವಿ. ಕಾನೂನು ಕೇವಲ ಬಡ ಜನತೆಗೆ ಅಷ್ಟೇ ಇಲ್ಲ, ಕಾನೂನು ಎಲ್ಲರಿಗೋಸ್ಕರ ಇದೆ. ಸೊ ಹಾಗಾಗಿ ನಗರ ಅಭಿವೃದ್ಧಿ ಮಾಡಬೇಕಾದ್ರೆ ಕೇವಲ ಬಡ ಜನತೆಗೆ ಎತ್ತಂಗಡಿ ಮಾಡದೆ ಶ್ರೀಮಂತರ ಮನೆಯೂ ಕೂಡ ತೆಗಿಬೇಕು. ಇಲ್ದಿದ್ರೆ ಅದೇ ಸ್ಥಳದಲ್ಲಿ ಯಾವ ರೀತಿ ಅವರಿಗೆ ಒಂದು ಬಿಟ್ಟಿದ್ದೀರಿ, ಬಡ ಜನತೆಗೂ ಅಲ್ಲೇ ಉಳಿಸುವಂಥದ್ದು ಕೆಲಸ ಮಾಡ್ಬೇಕಂತ ಹೇಳಿ ಇಲ್ಲಿ ಮುಖ್ಯವಾದ ವಿಷಯ. ಸೊ ಮತ್ತೆ ಕೆಲವೊಂದು ಏನು ಕೊಳಚೆ ಪ್ರದೇಶಗಳೇ ಇದೆ, ಭೂ ಸ್ವಾಧೀನ ಪಡಿಸ್ಕೋಬೇಕಂತೇಳಿ ರಾಜ್ಯಪಾಲರು ಆರ್ಡರ್ ಮಾಡಿದ್ರು ಕೂಡ ಇನ್ನೂವರೆಗೂ 20 ವರ್ಷ ಆದ್ರೂ ಕೂಡ ಮಂಡಳಿದವರು ಗಮನ ಹರಿಸ್ತಾ ಇಲ್ಲ. ಸೊ ಅದು ಕೂಡ ಗಮನ ಹರಿಸಿ ಭೂ ಸ್ವಾಧೀನ ಮಾಡಿಕೊಂಡು ಅವರಿಗೆ ಹಕ್ಕುಪತ್ರಗಳನ್ನು ನೀಡಬೇಕಾಗಿದೆ. ಇನ್ನೊಂದು ದೊಡ್ಡ ಪ್ರದೇಶ ಜಮಾ ಮಸೀದ್ ಏರಿಯಾದಲ್ಲಿ ಸಾಕಷ್ಟು ಕೊಳಚೆ ಪ್ರದೇಶಗಳು ಇವೆ. ಸೊ ಅಲ್ಲಿ ಕೂಡ ಇನ್ನೂವರೆಗೂ ಯಾವುದೇ ಕೊಳಚೆ ಪ್ರದೇಶಗಳನ್ನ ಅಭಿವೃದ್ಧಿ ಮಾಡಿಲ್ಲ ಕೊಳಚೆ ನಿರ್ಮೂಲನಾ ಮಂಡಳದವರು. ಅಲ್ಲೂ ಕೂಡ ಗಮನ ಹರಿಸಬೇಕು, ಯಾಕಂದ್ರೆ ಅವರು ಕೂಡ ಬಿಜಾಪುರದ ನಿವಾಸಿಗಳು. ಸೊ ಇನ್ನು
ಬಹಳಷ್ಟು ಡಿನೋಟಿಫಿಕೇಶನ್ ಆಗಿದೆ, ಕೊಳಚೆಗಳ ನಿರ್ಮೂಲನೆ ಇನ್ನೂ ಕೆಲವೊಂದು ಘೋಷಣೆ ಆಗಿಲ್ಲ, ಕೆಲವೊಂದು ಗುರುತಿಸಿಲ್ಲ, ಸರ್ವೆಗಳನ್ನು ಮಾಡಿದ ಅವೆಲ್ಲ ಮಾಡಿಬಿಟ್ರೆ ಆ ಜನತೆಗೆ ಒಂದು ನಿರ್ದಿಷ್ಟವಾದಂತ ಸ್ಥಳಗಳಲ್ಲಿ ಇರ್ಲಿಕ್ಕೆ ಅವಕಾಶ ಸಿಗ್ತದೆ. ಇನ್ನು ಕೆಲವೊಂದು ರಸ್ತೆ ಬದಿಯಲ್ಲಿ ಬರುವಂತದ್ದು ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳಿಗೆ ಏನೋ ಸಾಕಷ್ಟು ಜನರಿಗೆ ಕಿತ್ತಾಕ್ಯಾರ. ಆ ಹಾಕಿದಂತ ಜನಗಳಿಗೆ ಸೂಕ್ತವಾದ ಸೌಲಭ್ಯ ಇಲ್ಲದೆ ಕೆಲವೊಂದು ಹೊರ ಪ್ರದೇಶದಲ್ಲಿ ಅವರಿಗೆ ಸ್ಥಳಗಳನ್ನು ನೀಡಿದ್ದಾರೆ. ಅಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳು ಇಲ್ಲ. ಸೊ ಅದಕ್ಕಾಗಿ ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕೊಟ್ರೆ ಆ ಜನತೆಯು ಕೂಡ ನಮ್ಮ ಬಿಜಾಪುರ ಅಭಿವೃದ್ಧಿಯಲ್ಲಿ ಭಾಗಿಯಾಗುತ್ತದೆ. ಮತ್ತು ಕೆಲವೊಂದು ಕಡೆ ಅಪಾರ್ಟ್ಮೆಂಟ್ಗಳನ್ನು ಮಾಡಿದ್ದಾರೆ. ಅಲ್ಲಿ ಅಪಾರ್ಟ್ಮೆಂಟ್ ನಿರ್ಮಿಸಿ ಹೋಗ್ರಿ ಅಂತ ಹೇಳಿ ಅಲ್ಲಿ ಕೊಟ್ಬಿಡ್ತಾರೆ. ಆ ಮನೆ ಮಾತ್ರ ಇದೆ, ನೀರಿಲ್ಲ, ಒಳಚರಂಡಿ ಇಲ್ಲ, ರಸ್ತೆ ಇಲ್ಲ, ಏನು ಮೂಲಭೂತ ಸೌಕರ್ಯ ಬೇಕಾಗಿತ್ತು ಆ ಸೌಲಭ್ಯಗಳು ಇಲ್ಲ. ಅಲ್ಲಿ ಜನರಿಗೆ ಅಲ್ಲಿ ಹೋಗಿ ಕೊಟ್ಬಿಟ್ರೆ ಅಲ್ಲಿ ಹೆಂಗಿರ್ಲಿಕ್ಕೆ ಸಾಧ್ಯ ಅದ? ಸೊ ಅದನ್ನು ಮೊದಲು ಮನಗಂಟು ಯಾವುದೇ ಪ್ರದೇಶಗಳನ್ನ ಎತ್ತಗಡೆ ಮಾಡ್ಬೇಕಾದ್ರೆ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟು ಆ ನಂತರ ಅವರಿಗೆ ಅಲ್ಲಿ ಪುನರ್ವಸತಿ ಮಾಡಿ ಇಲ್ಲಿ ಎತ್ತಗಡೆ ಮಾಡ್ಬೇಕಂತೇಳಿ ನಮ್ಮ ಮನವಿ ಇದೆ. ಸೊ ಇಂಥ ಸಾಕಷ್ಟು ಇದು ಇದೆ. ಮತ್ತು ಯಾವುದೇ ಅಭಿವೃದ್ಧಿ ಕೆಲಸ ಮಾಡ್ಬೇಕಾದ್ರೆ ಬಡ ಜನಂತಿನ ಭಾಗಿತ್ವ ಅದ್ರಲ್ಲಿಲ್ಲ. ಕೇವಲ ದೊಡ್ಡವರನ್ನ ಅಲ್ಲಿ ಕರೆದು ಮೀಟಿಂಗ್ ನಲ್ಲಿ ಮಾಡಿ ರಾತ್ರೋರಾತ್ರಿ ನಮಗೆ ನಾವು ತೆಗಿತೀವಿ ಅಂತ ಹೇಳಿ ಬಂದ್ ಬಿಡ್ತಾರೆ. ಆ ಏನೇ ಇದ್ರೂ ಕೂಡ ಯೋಜನೆ ನಿರ್ಮಿಸಬೇಕಾದ್ರೆ ಬಡ ಜನತೆಯ ಭಾಗಿತ್ವ ಅದರೊಳಗೆ ಇರಬೇಕು. ನಮಗೂ ಕೂಡ ಅದ್ರ ಬಗ್ಗೆ ಕೇಳಬೇಕು. ಆ ನಂತರ ನಮ್ಮನ್ನ ಅದರೊಳಗೆ ಕೇಳಬೇಕು. ಅದಕ್ಕಾಗಿ ನಾವು ಅದನ್ನ ನಮ್ಮ ಬೇಡಿಕೆ ಇದೆ. ನಮಗೂ ಕೂಡ ಈ ಪ್ರತಿಯೊಂದು ಯೋಜನೆಯ ಲಾಭಾಂಶ ನಮಗೆ ಸಿಗಬೇಕು. ಯಾಕಂದ್ರೆ ಲಾಭ ನಮಗೆ ಸಿಗ್ತಾ ಇಲ್ಲ. ಮತ್ತೆ ಇನ್ನೂ ಬಹಳಷ್ಟು ದೊಡ್ಡ ದೊಡ್ಡ ಮನೆಗಳನ್ನು ಹೊರ ಪ್ರದೇಶದಲ್ಲಿ ನಿರ್ಮಾಣವಾಗ್ತಾ ಇದೆ ಬಡ ಜನರಿಗೆ ಕೊಡ್ಲಿಕ್ಕೆ. ಅಲ್ಲಿ ಆ ಬಡ ಜನರಿಗೆ ಸಿಗದೆ ಉಳ್ಳವರ ಪಾಲ ಆಗ್ತಾ ಇವೆ. ಶ್ರೀಮಂತರಿಗೆ ಮನೆಗಳನ್ನು ಕೊಡ್ತಾ ಇದ್ದಾರೆ. ಯಾಕಂದ್ರೆ ರೊಕ್ಕ ತುಂಬುವುದು ಹೈಸಿಯತ್ ಈ ಬಡ ಜನರಿಗೆ ಇಲ್ಲ. ಆ ದೊಡ್ಡವರು ಏನದ ರೊಕ್ಕ ತುಂಬಿ ಆ ಮನೆಗಳನ್ನು ತಗೊಳಕಂತದ್ದು ನಮ್ಮಲ್ಲಿ ಕಂಡು ಬರ್ತಾ ಇದೆ. ಸೊ ಅಂತವ್ರನ್ನ ಗುರುತಿಸಿ ಇಲ್ಲಿ ರೊಕ್ಕ ಇದ್ರು ಇಲ್ಲದ್ರೂ ಕೂಡ ಆ ಮನೆಗಳು ಅವ್ರಿಗೆ ಕೊಟ್ಟು ಇದ್ದ ನಂತರ ನೀವು ಕಂತು ಏನದ ಅದು ವಸೂಲಿ ಮಾಡ್ರಿ, ಬೇಡ ಅಂತ ಹೇಳ್ತಿಲ್ಲ, ಅದಕ್ಕೆ ನಾವು ಕೊಡ್ತೀವಿ. ಜೀವನ ಪರ್ಯಂತ ಮನೆಯಲ್ಲಿ ಇದ್ರ ಏನು ಸಣ್ಣ ಕಂತುಗಳನ್ನ ನಿಮಗೆ ಕೊಟ್ಟು ಆ ಮನೆಗಳನ್ನ ಈ ಬಡ ಜನರಿಗೆ ಸಿಗ್ಬೇಕು ಅಂತದ್ ಆಗ್ಬೇಕು. ಯಾಕಂದ್ರೆ ಕೇವಲ ನೀವು ಡೈರೆಕ್ಟ್ ನೇರವಾಗಿ 3 ಲಕ್ಷ ಕೊಡಿ 3.5 ಲಕ್ಷ ಕೊಡಿ ಆದ್ರೆ ಆ 3 ಲಕ್ಷ ನಮ್ ಕಡೆ ಇದ್ರ ಇಲ್ಲಿ ಕೊಳಚೆ ಪ್ರದೇಶದಲ್ಲಿ ನಾವ್ಯಾಕೆ ಇರ್ತಿದ್ವಿ ಅನ್ನುವಂಥದ್ದು ಒಂದು ಮಾತಿದೆ. ಸೊ ಹಾಗಾಗಿ ಆ ಮೊದಲ ಮನೆಗಳನ್ನ ಹಂಚಿಕೆ ಮಾಡಿ ಯಾರು ಆ ಮನೆಗೆ ಇರ್ತಾರೋ ಅವರನ್ನ ಕಂತುಗಳನ್ನ ಮಾಡ್ಕೋಬೇಕಂತೇಳಿ ನಮ್ಮೊಂದು ಬೇಡಿಕೆ ಇದೆ. ಸೊ ಹಾಗೆ ಅದಕ್ಕಾಗಿ ಇಂಥವನ್ನ ಬೇಡಿಕೆಗಳನ್ನ ಜಿಲ್ಲಾಧಿಕಾರಿ ಗಮನಕ್ಕೆ ತರ್ತಾ ಇದೀವಿ. ನಾನು ದಸ್ತಗೀರ್ ಸಾಲೋಟಿಗೆ ಧನ್ಯವಾದ. ಸಮಾಜ जो तुम्हें मनवी दें ये कई के बारे में दें? बीजापुर में अलग अलग योजना के तहत बीजापुर डेवलपमेंट के तहत स्लमों को निकाला जा रहा है, निकाल कर बीजापुर के बाहर भेजा जा रहा है. तो हम ये चाहते हैं कि सिर्फ गरीबों को क्यों भेजा जा रहा है, और क्योंकि साहूकार के घर भी कोट दीवाल के पास है, बड़े बड़े इमारतों के पास है, उनको अब तक एक भी घर निकाला नहीं गया. तो सिर्फ कोट दीवाल के बहाने से, डेवलपमेंट के बहाने से, रोडों के बहाने से सिर्फ गरीबों को और मिडिल लोगों को निकाला जा रहा है. वो लोगों को भी काढ़िए. सिर्फ डेवलपमेंट के लिए कुर्बान सिर्फ गरीब क्यों हो, बड़े भी हुए, तो इसीलिए उनको भी निकालिए. अगर रखना है तो उनको भी रखे, हमें भी सिटी में रखे बोल के इसके तरह से बीजापुर देसी साहब को मिल गया. जो बीजापुर के एमएलए हैं उनसे क्या आप इसके बारे में चर्चा किए हैं या फिर उनसे कुछ मांग रखते हैं आप, वो बताइए. देखिए बहुत बार एमएलए को MIS DC ऑफिस को, क्योंकि ऑफिसर निरंतर रहते हैं, एमएलए साहब को भी इस चीज़ को पता है. और ये चीज़ का उनको पता भी नहीं है कि बहुत से गरीबों को निकालने के बाद में PMRY या प्रधानमंत्री आवास योजना में बहुत बड़ा नमो ये भी भर रहे हैं. वहाँ पर गरीबों को घर नहीं दिया जा रहा है. अब दिया जा रहा है तो सिर्फ साहूकारों को दिया रहा है, क्योंकि वो पैसे भरने के काबिल रहते हैं. गरीबों के पास पैसे नहीं है तो वो लेने के लिए पैसा भरना पड़ता है. तो गरीबों के ऊपर पैसे कहाँ से आते हैं? तो हम क्या चाहते हैं कि वो घर जिसे घर नहीं है उनको दो. देने के बाद में जो लोग वहाँ पर रहते हैं उनके से पैसा वसूली किया जाए महीना. हमारी डिमांड है. एक साथ 3 लाख दो 4 लाख दो, कहाँ से देंगे? गरीबों को नहीं होता. अब जो तुम्हारी मांग है इसे पूरी नहीं करेंगे तो तुम्हें आगे इसके रिलेट क्या करेंगे? अगर हमारी मांगे जो भी अभी हमें जिलाधिकारी को जो मनवी दे उसके अंदर अगर पूरी नहीं हुई तो सारे लोग आकर के जिलाधिकारी के इसके कचहरी को हम घेराव डालेंगे. जब तक हमारी मांगे पूरी नहीं होती तब तक हम यहाँ से उठने वाले नहीं हैं. आपका नाम? मैं दस्तगीर सालोट. मेरा नाम जरीना. मैं अड़ीवी मस्जिद में रहती हूँ. अड़ीवी मस्जिद का जमीन का ये कर चर्चा कर को राज्यपाल आदेश 20 साल आदेश
हमें सलमबड़ को 100 बार फिरे, सलमबड़ वाले हमारा काम नहीं करे क्या। और गली में बहुत कुछ तकलीफ है की, संडासा की, पानी की, बहुत कुछ तकलीफ है हमने वहाँ। अब बीजापुर के एमएलए पूरा ठीक आपको देखोगा ना एमएलए को, हमें जवाब देने तैयार है भाई कहाँ के, आपको देखोगा ना एमएलए को, खुद आके देखोगा ना। अभी तुम्हारा जो हक पत्र का वो हुए बोले तुम्हें, आप कितने बार पूछे तुम्हें? बार आई यहाँ भी। बीजापुर के एमएलए से क्या मांगे तुम्हारे? बीजापुर के एमएलए हम ना मिलते नहीं तो ना क्या बोलना उनको, आते नहीं वहाँ, संडासा बंद कर, हाँ 24 बंद है वहाँ। हमारा कौन गरीब का कौन नहीं देख रहा, पूरे गलियां का जो गरीब लोग रहते हैं उनका सबका हक पत्र मिलना, और हमारे अली मस्जिद का जमीन का हक पत्र हमने मिलना, ये हमारी ये है। ये हक पत्र कब से नहीं है तुम्हारे पास? 30 साल आदेश दे को 20 साल हुआ जमीन दे कर को, हम ना जमीन नहीं दे कौन भी आको, ना सलमबड़ वाले आए, ना एमएलए आए, ना कोई चाहे हमारी गली को। तुम्हें वार्ड मेंबर को क्या बात करें? वार्ड मेंबर को भी बात कर छोड़े, पहले रसपूत सर वो हत्या सो उन्होंने क्या भी काम नहीं करे, कौन सा मेंबर भी काम नहीं करे हमारा। ये कहाँ है? मैं ये अली मस्जिद खेड़ कॉलेज के पास है, अली मस्जिद बोधाचारी दड्डी से जानी जाती वो गली। अभी टोटल कितने जने का हिसाब है? बहुत जना का ऐसा गरीब गली है, और सब गलियां भी गरीबी है हमारे सलम के, कौन अच्छे साले नहीं, जमीन अच्छे साले चाहिए, वो जमीन का हक पत्र हमें मिलना चाहिए, वो जमीन का हक पत्र हमें मिलना। ये अगर तुमने हक नहीं मिला तो तुम्हें आगे क्या करते हैं? हम ऐसा होराट करते हैं, आप यहाँ जान लेते हैं, हमारे जान देते हैं रात और दिन मिला तो क्या करना, और कोड़ दीवार वाले जरा भी उनको ये है व्यवस्था करना चाहिए, नजदीक में कहाँ भी उनको जगह देना, जब उनका घर वासी करना न तो गरीब लोग कहा जाना उन्होंने कोड़ जेल के लोग पूरे। अब घर काट तुम कर कौन बोले आए थे तो हर रोज वाले आधार कार्ड ले ले, आधार कार्ड देखो गए थे, उसे हमारे रजाक सर, सालुड़गी सर, फतेहपुर सर इन्हों जाको यहाँ डीसी कने आको रुकाई वो काम को, न तभी तक उकड़ते थे वो। गरीब का ख्याल करना नहीं, बड़े लोग हो को। तुम्हारा नाम? मेरा नाम जरीना हुसैन साहब मोमिन। ಸರ್ ಅಲ್ಲಿ ಬಡ ಸ್ಟಾರ್ಟ್ ಆಗಿ 200 ವರ್ಷ ಆಯ್ತು. 2017 ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಅವರು ಆದೇಶ ಮಾಡ್ತಾರ ಇದು ನಮ್ಮ ಜಾಗದ ಅಂತ ಹೇಳಿ, ಅದಕ್ಕಿಂತ ವರ್ಷದಿಂದ ತಮ್ಮ ತಲಾಂತರದಿಂದ ನಾವು ಅಲ್ಲೇ ಬದುಕ್ತಿದ್ದೇವೆ. ಅಲ್ಲಿ ಮೂಲಭೂತ ಸವಲತ್ತೂ ಇಲ್ಲ. ಆಮೇಲೆ ಶ್ರೀಮಂತರಿಗೆ ಲೀಸ್ ಕೊಡ್ತೀರಿ 100 ವರ್ಷ, ನಮಗೆ ಯಾಕಿಲ್ಲ? ಅದೇ ಪ್ರಕಾರ ನಮಗೆ ಲೀಸ್ ಕೊಡ್ರಿ, ಅದೇ ಕ್ವಾಟಿಗೋಡಿ ಒಳಗೆ ಇದ್ದವ್ರಿಗೆ ಲೀಸ್ ಸಿಕ್ಕದ. ನಮ್ಮನ್ನ ಕಾಣಿಸ್ತಾರೇನ್ರಿ ನಿಮ್ಗ? ಶ್ರೀಮಂತರು ಕಾಣಿಸೋದಿಲ್ಲ. ನಮ್ಮ ಮನಿ ಅವರು 100 ವರ್ಷ ಲೀಸ್ ಮಾಡ್ಕೊಂಡಾರ್ರಿ, ಅದೇ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಒಳಗೆ ಇದ್ದವ್ರೆ. ಅಲ್ಲಿ ಏನದ ಹೇಳ್ರಿ, ಎದ್ದು ಬಿದ್ದು ಹಂದಿ ತಿರ್ಗಾಡೋ ಜಾಗದೊಳಗೆ ನಾವು ಬಡು ಜನ ಮಾಡ್ಕೊಂಡ್ ತಿಂತೀವಿ. ಈಗ ಅವ್ರನ್ನ ಎತ್ತಂಗಡಿ ಮಾಡಿ ನೀರು ಸಾಲೆ ಮಕ್ಕಳದ ಶಿಕ್ಷಣ ಇರ್ಲಾರ್ದಲ್ಲಿ ಹೋಗಿದ್ರೆ ನಾವು ಬಡವ್ರು ಏನ್ ಮಾಡ್ಬೇಕು? ವಿಧವೆಯರ್ ಅದಾರ, 4 ಮಕ್ಕಳು ಕಟ್ಕೊಂಡು ಭಾಂಡೆ ತಿಕ್ಕಿ ತಿಂತಾರ, ಅಲ್ಲಿ ಹೋದ್ರೆ ಏನ್ ತಿನ್ನಕ್ ಆಗ್ತದೆ ಅವ್ರಿಗೆ ಹೇಳಿ? ನಮಗೆ ದಯಮಾಡಿ ಇದ್ದ ಜಾಗದೊಳಗೆ ನಮಗೆ ಸವಲತ್ತುಗಳನ್ನ ಮಾಡಿಕೊಡ್ರಿ, ಹಕ್ಕುಪತ್ರ ಕೊಡ್ರಿ. ಇಲ್ಲಾಂದ್ರೆ ನಾವು ಅಮರಣ ಉಪವಾಸ ಹೂಡ್ತೀವಿ, ಸತ್ಯಾಗ್ರಹ ಮಾಡ್ತೀವಿ. ನಾವು ಡಿ ಸಿ ಆಫೀಸ್ ಮುಂದೆ ಸತ್ರು ಪರವಾಗಿಲ್ಲ, ಮುಖ್ಯಮಂತ್ರಿವರೆಗೆ ಹೋರಾಟನೂ ಮಾಡ್ತೀವಿ. ನಾವು ಎಲ್ಲಿ ತನಕ ಹೋದ್ರೂ ಹಿಂಸರಿದಿಲ್ಲ. ಬಿಜಾಪುರ ಶಾಸಕ ಅದಾರ್ರಿ, ಏನ್ ಕೇಳ್ಕೊತೀರಿ ಸರ್? ನಮ್ದು ಮನವಿ ಇಷ್ಟೇ, ಶಾಸಕರೇ ಇರ್ಲಿ, ಜಿಲ್ಲಾಧಿಕಾರಿ ಯಾರೇ ಇರ್ಲಿ, ಪ್ರತಿಯೊಬ್ಬರನ್ನು ಒಂದಾಗಿ ಒಂದು ಹೆಲ್ಪ್ ಮಾಡಿ ಎತ್ತಿ ರಿಕ್ವೆಸ್ಟ್ ಅಷ್ಟೇ ಇರ್ ಸರ್. ಅವರು ಇವರು ಅಥವಾ ನಾವು ದೂರಕ್ಕೆ ಬಂದಿಲ್ಲ, ಬಡವ್ರ ಪರವಾಗಿ ನಾವು ಸವಲತ್ತುಗಳನ್ನ ಕೇಳಕ್ ಬಂದೀವಿ. ಎಷ್ಟು ವರ್ಷಲಿಂತ್ರ ನೀವು ಇದು ತಮ್ಮ ಹಕ್ಕ ಬೇಡಲಾಗತ್ತೀರಿ, ಆದ್ರೆ ಇನ್ನೂ ತನಕ ಆಗಿಲ್ಲ, ಈಗ ಆತೈತೆ ಅಂತ ಹೇಳಿ ನಿಮಗೆ ನಾವು ಹೋರಾಡ್ತೇವ್ರಿ ಸರ್. ನಮಗೆ ಗೊತ್ತಾಗಿದ್ದಿಲ್ಲ, ನಾವು ನಮ್ಮ ಹಕ್ಕು ನಾವು ಹೆಂಗ್ ಪಡ್ಕೋಬೇಕು ಅನ್ನೋದು ಗೊತ್ತಾಗಿದ್ದಿಲ್ಲ. ನಾವು ಇನ್ಮೇಲೆ ಹೋರಾಡ್ತೀವಿ, ಯಾರೇ ಬರ್ಲಿ ಇಲ್ಲಿ ಕಿತ್ತೀವಿ ಅಂತಂದ್ರೆ ನಾವು ಎಲ್ಲ ಇಡೀ ಸಿಟಿ ಸ್ಲಮ್ ಜನ ಎಲ್ಲ ಸೇರಿ ನಾವು ಹೋರಾಟ ಮಾಡ್ತೀವಿ. ओके, तम हेसरू? शांताबाई नागप्पा माने। और नए न्यूज़ों के लिए देखते रहिए अपना चैनल TV22 न्यूज़। लाइक करें, शेयर करें, सब्सक्राइब करें और बेल आइकन बटन दबाना ना भूलें।